ದೇಶದ ಪ್ರಧಾನಮಂತ್ರಿ ಮಟ್ಟಕ್ಕೆ ತಗೊಂಡೋಗಿ ಪ್ರಧಾನಮಂತ್ರಿ ಆದರು. ಎರಡನೇ ಚಳವಳಿ ಹಿಂದುಳಿದಾಗಿರ್ತಕ್ಕಂಥ ಸಿದ್ದರಾಮಯ್ಯ ದೇವೇಗೌಡರನ್ನ ಬೇರ್ಪಟ್ಟ ಮೇಲೆ ಹೊರಗೆ ತಂದು ಮೈಸೂರಿನಲ್ಲಿ 221 ಓಟ್ನಿಂದ ಗೆಲ್ಲಿಸಿ ಮತ್ತೆ ಚಾಮುಂಡಿಯಲ್ಲಿ ಸೋತಾರೆ ಅಂತ ಗೊತ್ತಾದಾಗ ಬಾದಾಮಿ ಕರ್ಕೊಂಡೋಗಿ ಅಲ್ಲಿ 1100 ಓಟಿಗೆ ಗೆಲ್ಲಿಸಿ ಇವತ್ತು ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ. ನಾವು ಮನೆ ಕಟ್ತಾ ಇದ್ದೀವಿ. ಮನೆ ಕಟ್ಟಾದ್ಮೇಲೆ ಕಟ್ಟಿದವ್ರು ಹೊರಗೆ, ಹೊರಗಿನವ್ರು ಒಳಗೆ. ಇವತ್ತು ಈ ರಾಜ್ಯದಲ್ಲಿ ಒಬ್ಬ ದಲಿತ, ಒಬ್ಬ ಮುಸಲ್ಮಾನ ಮುಖ್ಯಮಂತ್ರಿ ಆಗ್ಬೇಕು ಅನ್ನಕ್ಕಂತ ಯಾವುದೇ ರಾಜಕೀಯ ಪಕ್ಷ ಬಾಯ ಬಿಟ್ಟು ಹೇಳಕ್ ತಯಾರಾಗಿಲ್ಲ. ಮಾಡದೇ ಇದ್ರು ತಯಾರಿಲ್ಲ. ಶಾಂಪಲ್ಲಿಗಾದ್ರೂ ಹೇಳ್ಬೇಕಲ್ಲ. ಆಮೇಲೆ ಅವರ ಶೋಕೇಸ್ನಲ್ಲಿ ಇರ್ತಕ್ಕಂಥ ಪೀಸ್ಗಳನ್ನು ನೋಡಿದ್ರೆ ಹೆಸರಿಗೆ ಮಾತ್ರ ಆ ಜಾತಿಯ ಹೊರತು ಆದ್ರೆ ಆ ಜಾತಿಗೆ ತಳಮಟ್ಟದಿಂದ ಬೆಂಬಲ ಇರ್ತಕ್ಕಂಥವ್ರು. ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ಇವರು ಹಂಚ್ಕೊಂಡಂಗೆ ಕಾಣ್ತಾ ಇದೆ. 5 ವರ್ಷ ನನಗೆ, 5 ವರ್ಷ ನಿನಗೆ. ನೀನು ಹೊಡೆದಂಗೆ ಮಾಡು, ನಾನು ಹತ್ತಂಗೆ ಮಾಡ್ತೀನಿ. ಸಮರ್ಥವಾದಂಥ ವಿರೋಧ ಪಕ್ಷನೂ ಇಲ್ಲ, ಸಮರ್ಥವಾದಂಥ ಆಡಳಿತ ಪಕ್ಷನೂ ಇಲ್ಲ. ಈಗ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು? ನಾನಾಗಬೇಕಾ, ನೀನಾಗಬೇಕಾ? ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿ ಪಾಂಚಾಲಿ ಥರ ಆಗಿದೆ. ಯಾರ ಗಂಡ ಅಂತ ಹೇಳಕ್ಕಾಗ್ತಾ ಇಲ್ಲ. 5 ಜನ ಗಂಡರು ಹೋಗ್ರಿ, ಹೈಕಮಾಂಡ್ನವ್ರು ಹೇಳ್ಬಿಟ್ರು ನೀನು 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 ನೀನು. ಅದು ಈಗ ಪ್ರತಿನಿತ್ಯ ಪತ್ರಿಕೆಯಲ್ಲಿ ನಾವು ಓದಿದರೆ ವಿದ್ಯಾರಣ್ಯ ಸ್ವಾಮಿಗಳ ತಪಬಲದಿಂದ ಕಳೆದಂಥ ಈ ಕನ್ನಡ ನಾಡಿನ ಪರಿಸ್ಥಿತಿ, ಹನುಮಂತಯ್ಯನವರು, ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲ್, ದೇವರಾಜ ಸಂತವರು ಮುಖ್ಯಮಂತ್ರಿ ಆಗಿದ್ದಂಥ ಈ ನಾಡು ಇವತ್ತು ಕಂಗಾಲಾಗಿದೆ. ಆದ್ರಿಂದ ಇದನ್ನೆಲ್ಲ ನೋಡಿದವ್ರು ನಾನು ಮತ್ತೆ ಪುನಃ ಕರ್ನಾಟಕ ರಾಜ್ಯದಲ್ಲಿ ರೈತರ ಪರವಾಗಿ, ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಹಿಂದುಳಿದವರ ಪರವಾಗಿ, ಮುಂದುವರೆದ ಜನಾಂಗದಲ್ಲಿರ್ತಕ್ಕಂಥ ಬಡವರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ತೃತೀಯ ಶಕ್ತಿ, ಶಿವನ 3ನೇ ಕಣ್ಣು ಕರ್ನಾಟಕ ರಾಜ್ಯದಲ್ಲಿ ಉದಯವಾಗ್ತಕ್ಕಂಥದ್ದಕ್ಕೆ ಸಂಕಲ್ಪ ಮಾಡಿ ಈಗಾಗಲೇ 6 ತಿಂಗಳಿಂದ ರಾಜ್ಯಾದ್ಯಂತ ತಿರುಗಾಡಿ ಹೋರಾಟ ಮಾಡಿ, ಸಭೆಗಳನ್ನು ಮಾಡಿ, ನಮ್ಮದೇ ಆದಂಥ ಪ್ರಣಾಳಿಕೆಯನ್ನು ಇದಂತ ಓದಿ ಯಾವುದೇ ರಾಜಕೀಯ ಪಕ್ಷ ಇಂಥ ಒಂದು ಪ್ರಣಾಳಿಕೆ, ಇಂಥ ಒಂದು ಗುರಿ ಇಟ್ಕೊಂಡು ಆ ಆಶೆಗಳನ್ನು ಈಡೇರಿಸ್ತಿರ್ತಕ್ಕಂಥ ಸಂಕಲ್ಪ ಇರ್ತಕ್ಕಂಥ ಪಕ್ಷ ಇವತ್ತಿಲ್ಲ. ಕಾಂಗ್ರೆಸ್ನವ್ರಿಗೂ ಈ ಪ್ರಣಾಳಿಕೆ ಮಾಡೋಕ್ಕಾಗಲಿಲ್ಲ, ಬಿಜೆಪಿಯವರಿಗಂತೂ ಇಲ್ಲವೇ ಇಲ್ಲ.